ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಮಕ್ಕಳೇ. ಸೊ ಇವತ್ತು ನಡೆದಂತಹ ಸೈನ್ಸ್ ಎಕ್ಸಾಮ್ ಏನಿತ್ತು ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ, ಸೊ ಅದರದ್ದು ಫಿಸಿಕ್ಸ್ನ ಕೀ ಆನ್ಸರ್ಸ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಆನ್ಸರ್ಸ್ ಅಂತಂದರೆ ಪೇಪರ್ ತುಂಬ ಈಸಿ ಇತ್ತು ಅಂತ ಮಕ್ಕಳೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಸೊ ನೋಡೋಣ ಆನ್ಸರ್. ಫಸ್ಟ್ ಒನ್, ಇನ್ ಎ ಯಂಗ್ ಅಡಲ್ಟ್ ಹ್ಯಾವಿಂಗ್ ನಾರ್ಮಲ್ ವಿಷನ್ ದ ಡಿಸ್ಟೆನ್ಸ್ ಆಫ್ ಫಾರ್ ಪಾಯಿಂಟ್ ಆಫ್ ದಿ ಐ ಈಸ್. ಸೊ ಇನ್ಫೈನೈಟ್ ಡಿಸ್ಟೆನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಒನ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇನ್ಸೈಡ್ ದ ಮ್ಯಾಗ್ನೆಟ್ the direction of magnetic field lines is from its south pole to north pole. The nature of the image formed by the concave lens is virtual and erect ಬರಿಬೇಕಾಗತ್ತೆ. ವಿರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆದಮೇಲೆ ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ 1 ಮಾರ್ಕ್ ಕ್ವಶನ್ ಇದೆ ಇದು. ದ ಸ್ಕೈ ಅಪಿಯರ್ಸ್ ಬ್ಲ್ಯಾಕ್ ಇನ್ ಕಲರ್ ಟು ದ ಪರ್ಸನ್ ಟು ಸ್ಪೇಸ್ ಸ್ಟೇಷನ್, ಜಸ್ಟಿಫೈ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಲೈಟ್ ಡಸ್ ನಾಟ್ ಸ್ಕ್ಯಾಟರ್ ಔಟ್ಸೈಡ್ ದ ಅರ್ತ್ ಸರ್ಫೇಸಿಂದ ಹೊರಗಡೆ ಲೈಟು ಸ್ಕ್ಯಾಟರ್ ಆಗಲ್ಲ ಅನ್ನೋದು ರೀಸನ್ ಬರಿಬೇಕಾಗತ್ತೆ. ನೆಕ್ಸ್ಟ್, ಅಬ್ಸರ್ವ್ ದ ಪಿಕ್ಚರ್ ಗಿವನ್ ಬಿಲೋ. ದ ಸೇಮ್ ಟೈಪ್ ಆಫ್ ಮೆಟಲ್ ವೈರ್ ಎಕ್ಸ್ and Y are connected to the ammeters P and Q respectively. Which of these ammeters indicate more flow of current Y ಅಂತ ಕೇಳ್ತಿದ್ದಾರೆ. ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಬೇಕು ನೀಟಾಗಿ. ನೀವು ಪಿಕ್ಚರ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆಮೀಟರ್ P ಇಂಡಿಕೇಟ್ಸ್ ಮೋರ್ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ಬೋದು. ಯಾಕಂತಂದರೆ ರೆಸಿಸ್ಟೆನ್ಸ್ ಆಫ್ ಮೆಟಲ್ ಎಕ್ಸ್, ಇಲ್ಲಿ ಮೆಟಲ್ ಎಕ್ಸ್ ಇದೆಯಲ್ಲ ಅದ್ರದ್ದು ನೋಡಿ, ಈಸ್ ಲೆಸ್ಸರ್ ಆ್ಯಸ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ cross section. Larger the area, less will be the resistance of that conduction. ಸೊ ಈ ರೀತಿ ನೀವು ಆನ್ಸರ್ ಬರಿಬೇಕಾಗತ್ತೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ಆಫ್ ಪಿ ಮೋರ್ ಫ್ಲೋ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡ್ತಾಯಿದೆ. ಯಾಕಂತಂದರೆ ಆಮೀಟರ್ ಪಿ ಮೋರ್ ಕರೆಂಟ್ ಫ್ಲೋನ ಇಂಡಿಕೇಟ್ ಮಾಡ್ತಾಯಿದೆ. ಯಾಕಂತಂದರೆ ರೆಸಿಸ್ಟೆನ್ಸ್ ಆಫ್ ಮೆಟಲ್ ಎಕ್ಸ್ ನೋಡಿದ್ರೆ ನಾವು ಲೆಸ್ ಆ್ಯಸ್ ರೆಸಿಸ್ಟೆನ್ಸ್ ಈಸ್, ಯಾಕಂತಂದರೆ ಈ ರೆಸಿಸ್ಟೆನ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ನೀವು ಕಲ್ತಿದ್ದೀರಾ. ಲಾರ್ಜರ್ ದಿ ಏರಿಯಾ, ಲೆಸ್ ವಿಲ್ ಬಿ ದ ರೆಸಿಸ್ಟೆನ್ಸ್. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ದ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಕ್ರೌನ್ ಗ್ಲಾಸ್ ಎಂಟರ್ಸ್ ಆಬ್ಲಿಕ್ಲಿ ಇನ್ ಟು ದ ಏರ್. ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದಿ ನಾರ್ಮಲ್? ವೈ ಅಂತ ಕೇಳ್ತಿದ್ದಾರೆ. ಸೊ ಇದೇನು ಮಾಡುತ್ತೆ, ಇಟ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಯಾಕಂತಂದರೆ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಗ್ಲಾಸಿಂದ ಏರಿಗೆ ಟ್ರಾವೆಲ್ ಆಗಬೇಕಾದ್ರೆ ದ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಅವೇ ಫ್ರಮ್ ದಿ ನಾರ್ಮಲ್ಗೆ ಬೆಂಡ್ ಆಗುತ್ತೆ ಅಂತ ನೀವು ಬೇಕಾಗುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ ಕ್ವಶನ್ ಕೇಳಿದ್ದಾರೆ, ಬರ್ದಿರ್ತೀರಾ. ನೆಕ್ಸ್ಟ್ ನೋಡೋದಾದ್ರೆ, ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ನೀವು ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಗೊತ್ತೇ ಇರುತ್ತೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಬರಿಬೇಕಾಗುತ್ತೆ. ವಾಟ್ ಈಸ್ ಅಪರ್ಚರ್ ಆಫ್ ಎ ಸ್ಪೆರಿಕಲ್ ಲೆನ್ಸ್ ಅಂತ ಕೇಳಿದ್ದಾರೆ. ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ surface of the spherical lens. The diameter of the reflecting surface of the spherical lens is called aperture ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಕೇಳಿದ್ದಾರೆ. ಇದು ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಕೇಳಿದ್ದಾರೆ. ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದಿ ರಾಡ್. ನೋಡಿ, ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ ನಿಮಗೆ. ಎ ಬಿ ಇನ್ ದ ಗಿವನ್ ಡಯಾಗ್ರಾಮ್. ನೇಮ್ ದ ಮ್ಯಾಗ್ನೆಟಿಕ್ ಪೋಲ್ ರೆಪ್ರೆಸೆಂಟೆಡ್ ಬೈ ದಿ ಎಂಡ್ ಎಕ್ಸ್ ಆಫ್ ದಿ ಮ್ಯಾಗ್ನೆಟ್. ನೋಡಿ, ಎಕ್ಸ್ ಎಲ್ಲಿದೆ, ಎ ಬಿ ಎಲ್ಲಿದೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್. ಇದು ಯಾವುದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್ ಡಿಟರ್ಮೈನ್ ಮಾಡೋಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಬೋದು ನಾವು. ಅದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನು ಹೇಳುತ್ತೆ ಅಂತಂದರೆ,
if we hold a straight current carrying conductor with our right hand, thumb points in direction of current, curved finger indicates direction of magnetic field lines ಅಂತ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ವಾಟ್ ಆರ್ ದ ರೀಸನ್ಸ್ ಆಫ್ ಓವರ್ಲೋಡಿಂಗ್ ಯಾಕೆ ಅಕ್ಕರಾಗುತ್ತೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಅಂತ ಕೇಳ್ತಿದ್ದಾರೆ. ಯಾಕಂದರೆ ಕನೆಕ್ಟಿಂಗ್ ಟು ಮೆನಿ ಹೈಯರ್ ರೇಟಿಂಗ್ ಅಪ್ಲಯನ್ಸಸ್, ಬೇರೆ ಜಾಸ್ತಿ ರೇಟಿಂಗ್ ಅಪ್ಲಯನ್ಸಸ್ನ ನಾವು ಒಂದೇ ಸಾಕೆಟಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಫ್ಲೋ ಆಫ್ ಕರೆಂಟು ಇನ್ಕ್ರೀಸ್ ಆಗಿಬಿಟ್ಟು ಓವರ್ಲೋಡಿಗೆ ಕ್ರಿಯೇಟ್ ಆಗುತ್ತೆ, ಲೀಡ್ಸ್ ಟು ಓವರ್ಲೋಡಿಂಗ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಇನ್ ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್ ಕೇಳ್ತಿದ್ದಾರೆ. ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸ್ ಇನ್ ಪ್ಯಾರಲಲ್ ಈಸ್ ಸೂಟೇಬಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ಡೆಮ್ ಇನ್ ಸೀರೀಸ್ ಜಸ್ಟಿಫೈ. ಪ್ಯಾರಲಲ್ಲಿ ಕನೆಕ್ಟ್ ಮಾಡೋದು ಬೆಸ್ಟು, ಸೀರೀಸಲ್ಲಿ ಕನೆಕ್ಟ್ ಮಾಡೋದಕ್ಕಿಂತ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಈ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಏನಾದರೂ ಡಿಫೆಕ್ಟ್ ಇದ್ದರೆ ಸೊ ಅಪ್ಲಯನ್ಸಸ್ ನಾರ್ಮಲ್ಲಾಗಿ ವರ್ಕ್ ಮಾಡ್ತದೆ. ಅದೇ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಬೇರೆ ಎಲ್ಲ ವರ್ಕ್ ಮಾಡ್ತಾ ಇರೋದು ಒಂದೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲನೂ ಪ್ರಾಬ್ಲಮ್ ಆಗಿಬಿಡುತ್ತೆ, ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಪ್ಯಾರಲಲ್ಲಿ ಕನೆಕ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀವಿ. ಇನ್ ಪ್ಯಾರಲಲ್ ಓವರ್ ಆಲ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಆಸ್ ದ ಪವರ್ ಸಪ್ಲೈ ಫ್ರಮ್ ದಿ ಮೇನ್ ಈಸ್ ಐ. ದ ಸೀರೀಸ್ ಸೊ ಜಾಸ್ತಿ ಪವರ್ ಸಪ್ಲೈ ಆಗ್ತಿದ್ರೆ ಓವರ್ ಆಲ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಸೀರೀಸಲ್ಲಿ ಕರೆಂಟ್ ಸರ್ಕ್ಯೂಟ್ ಮಾಡಿದಾಗ ಓವರ್ ಆಲ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಬೈ ಡಿಕ್ರೀಸಿಂಗ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಪವರ್ ಸಪ್ಲೈ, ಈ ರೀತಿ ಆಗುತ್ತೆ. ನೆಕ್ಸ್ಟ್, ಓನ್ಲಿ ಅಲಾಯ್ಸ್ ಆರ್ ಯೂಸ್ಡ್ ಇನ್ ಕಾಯಿಲ್ಸ್ ಆಫ್ ವೈರ್ಸ್ ಆಫ್ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಟಾಯ್ಸ್ಟರ್ ಜಸ್ಟಿಫೈ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಅಲಾಯ್ಸು ಬರ್ನ್ ಆಗಲ್ಲ, ಹೈ ಟೆಂಪರೇಚರಲ್ಲಿ ಇದ್ದಾಗಲೂ ಕೂಡ ಬರ್ನ್ ಆಗಲ್ಲ, ಅದಕ್ಕೋಸ್ಕರ ಅದನ್ನು ಎಲೆಕ್ಟ್ರಿಕ್ ಐರನ್ ಬಾಕ್ಸಸಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವಾಟ್ ಈಸ್ ನಿಯರ್ ಸೈಟೆಡ್ನೆಸ್ ಅಂತಂದರೆ ಮಯೋಫಿಯಾ ಅಂತಂದರೆ ಏನಂತ ಕೇಳ್ತಿದ್ದಾರೆ. ಈ ನಿಯರ್ ಸೈಟೆಡ್ನೆಸ್ ಅಂತಂದರೆ ಅದೊಂದು ಐ ಡಿಫೆಕ್ಟ್ ಆಗುತ್ತೆ. ಪರ್ಸನ್ನು ಹತ್ರದಲ್ಲಿರೋದನ್ನು ನೋಡ್ತಾ ಇರ್ಬೋದು, ದೂರದಲ್ಲಿರೋದನ್ನು ನೋಡೋಕ್ಕಾಗ್ತಾ ಇರಲ್ಲ, ಅದನ್ನು ನಾವು ಮಯೋಫಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಏನು ಐ ಬಾಲು ಲಾಂಗ್ ಆಗಿ ಎಕ್ಸ್ಟೆಂಡ್ ಆಗಿರುತ್ತೆ. ದ ಐ ಬಾಲ್ ಬಿಕಮ್ ಟೂ ಲಾಂಗ್, ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫೆನೋಮಿನ್ ಫಾರ್ಮೇಷನ್ ಆಫ್ ರೈನ್ಬೋ ಕೇಳಿದ್ದಾರೆ ನೋಡಿ. ರೈನ್ಬೋ, ಆಮೇಲೆ ಅದು ಕ್ಲೌಡ್ಸ್, ಏನು ಬ್ಲೂ ಕಲರು, ಟ್ವಿಂಕ್ಲಿಂಗ್ ಆಫ್ ಲೈಟು, ಇದೆಲ್ಲ ಯಾವುದಾದ್ರೂ ಒಂದು ಇದರಲ್ಲಿ ಕೇಳ್ತಾರೆ ಆಯಿತಾ. ಆಫ್ಟರ್ ರೈನ್, ಮಳೆ ಬಿದ್ದ ಮೇಲೆ ಡ್ರಾಪ್ಲೆಟ್ಸ್ ಏನಿರುತ್ತೆ ಅದೊಂಥರ ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡುತ್ತೆ ಆಯಿತಾ. ಆ ಪ್ರಿಸಮ್ ಥರ ಆ್ಯಕ್ಟ್ ಮಾಡುವಂಥ ಡ್ರಾಪ್ಲೆಟ್ಸ್, ರೈನ್ ಡ್ರಾಪ್ಲೆಟ್ಸ್ ಒಳಗಡೆ ಈ ಸನ್ಲೈಟು ಎಂಟರ್ ಆಗುತ್ತಲ್ಲ, ಅದು ಫಸ್ಟು ರಿಫ್ರ್ಯಾಕ್ಟ್ ಆಗುತ್ತೆ, ಆಮೇಲೆ ಡಿಸ್ಪರ್ಸ್ ಆಗುತ್ತೆ, ಆಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ರಿಫ್ರ್ಯಾಕ್ಟ್ ವೆನ್ ಇಟ್ ಕಮ್ಸ್ ಔಟ್ ಆಫ್ ದಿ ಡ್ರಾಪ್ಲೆಟ್. ಸೊ ಈ ರೀತಿ ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಅಂತಂದರೆ ಈ ಫೆನೋಮಿನದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ರಿಫ್ರಾಕ್ಷನ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟು ಪ್ರಾಬ್ಲಮ್ಸ್ ಇದೆ, ನೀವು ಪ್ರಾಬ್ಲಮ್ಸ್ ರೆಫರ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸುಮ್ಮನೆ ಹಂಗೆ ಸೈಡಲ್ಲಿ ಸಾಲ್ವ್ ಮಾಡಿದ್ದೀನಿ, ನೀವು ರೆಫರ್ ಮಾಡ್ಕೊಳ್ಳಿ, 2 ಪ್ರಾಬ್ಲಮ್ನೂ ಮಾಡಿದ್ದೀನಿ. ಓಕೆ, ಸೊ ಇದು ಫಸ್ಟ್ ಒನ್ಗೆ ನೋಡ್ಕೋಬೋದು. ಓಕೆ, ಸೊ ಇದು ಫಸ್ಟ್ ಒನ್ಗೆ. ನೆಕ್ಸ್ಟು ನೋಡೋದು ಇದು ಆರ್ ಕ್ವಶನ್ ಇದೆಯಲ್ಲ, ಅದು ರೆಸಿಸ್ಟೆನ್ಸ್ ಆಫ್ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ 880 ಆ್ಯಂಡ್ ದ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್ ಈಸ್ 1100. Both are connected in an electric source of potential difference 220 volts. Then find the current drawn by each instrument. ಬಲ್ಬಿಂದ ಹೆಂಗೆ ಮತ್ತು ಹೀಟರಿಂದ ಹೆಂಗೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ಯಾವುದು ಜಾಸ್ತಿ ಕರೆಂಟ್ ತೊಗೊಳುತ್ತೆ ಅಂತ ಬರಿಬೇಕಾಗತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಡ್ರಾಸ್ ಮೋರ್ ಕರೆಂಟ್ ಅಂತ ಬರೀಬೇಕು. ನೆಕ್ಸ್ಟ್, ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಚಾರ್ಜ್ ಆಫ್ 5 ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ 25. ಸೊ ಈ ರೀತಿ ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.